ಜೀವರಾಶಿಗಳಿಗೆಲ್ಲ ಯಾವುದು ಉತ್ತಮವಾದ ನಿಶ್ರೇಯಸ ಸಾಧನ, ಮೋಕ್ಷ ಸಾಧನ ಎನ್ನುವುದನ್ನು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರವಾಗಿ ಸೂತಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಸವೈ ಪುಂಸಾಂ ಪರೋಧರ್ಮ ಯಥೋ ಭಕ್ತಿರಧೋಕ್ಷಜೆ. ಇದೆಲ್ಲ ತತ್ವಭಾಗವತ ಅಂತ ಹೇಳಬೇಕಿದನ್ನು. ಭಾಗವತದ ತತ್ವಗಳು. ಕಥಾಭಾಗವತ ಒಂದಾದರೆ ತತ್ವಭಾಗವತ ಮತ್ತೊಂದು. ಇದು ಭಾಗವತದಲ್ಲಿಯ ಅತ್ಯಂತ ರಹಸ್ಯವಾದ ಮಹತ್ವದ ತತ್ವಗಳನ್ನು ಸೂತಾಚಾರ್ಯರು ಅರ್ಥಾತ್ ಶುಕಾಚಾರ್ಯರು ಅರ್ಥಾತ್ ವೇದವ್ಯಾಸ ದೇವರು ಹೇಳ್ತಾರೆ. ಆ ಹೇಳುವ ತತ್ವವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಹೇಳುವ ಮಾತೇನು ಅಂದರೆ ಸವೈ ಪುಂಸಾಂ ಪರೋಧರ್ಮ ಯಥೋ ಭಕ್ತಿರಧೋಕ್ಷಜೆ. ಯಾವುದರಿಂದ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೋ ಆ ಧರ್ಮವೇ ಪರಧರ್ಮ. ಯಾವ ಧರ್ಮವನ್ನು ಮಾಡುವುದರಿಂದ ಭಗವಂತನಲ್ಲಿ ಭಕ್ತಿಯನ್ನು ತಂದುಕೊಡದಿರುವಂತಹ ಧರ್ಮ ಇದು ಅಪ್ರಯೋಜಕ. ಯಾವ ಧರ್ಮವನ್ನು ಮಾಡಿಯೂ ಎಷ್ಟು ಶ್ರಮಪಟ್ಟರೂ ಅದೆಲ್ಲ ವ್ಯರ್ಥ. ಮುಂದೆ ಹೇಳ್ತಾರೆ, ಅಹೈತುಕವಾದ ನಿಷ್ಕಾಮವಾದ ಭಕ್ತಿಯಾಗಿರಬೇಕು ಮತ್ತು ಅವ್ಯವಹಿತ ಅರ್ಥಾತ್ ವಿಷಯ ವಾಸನ, ವಿಷಯದ ಭೋಗ ಇವುಗಳಿಂದ ವ್ಯವಧಾನ ಬಂದಿರಬಾರದು. ದೇವರಲ್ಲಿ ಭಕ್ತಿಯನ್ನು ಮಾಡೋದು ಸ್ವಲ್ಪ ಹೊತ್ತು, ಆಮೇಲೆ ಕಂಡ ವಿಷಯಗಳ ಭೋಗವನ್ನು ಮಾಡೋದು, ಮತ್ತೆ ನೆನಪಾದಾಗ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದು. ಈ ತರಹ ಅಲ್ಲ. ಶಾಶ್ವತವಾದ, ಅಖಂಡವಾದ, ನಿರಂತರವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡುವುದು ಅದು ಮಹಾಲಾಭ ಎಂಬುದಾಗಿ ಹೇಳ್ತಾರೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ಭಗವಂತನಲ್ಲಿ ಭಕ್ತಿ ಯೋಗವನ್ನು ಮಾಡಿದರೆ ಏನು ಲಾಭ ಅಂತ ಕೇಳಿದರೆ ನೋಡಿ, ಧರ್ಮದಿಂದ ಬರಬೇಕಾದದ್ದು ಭಕ್ತಿ ಎಂದು ಹೇಳ್ತಾರೆ. ಆ ಭಕ್ತಿಯನ್ನು ಮಾಡುವುದರಿಂದ ಆಗುವುದೇನು ಅಂತಂದರೆ ವೈರಾಗ್ಯ ಮತ್ತು ಜ್ಞಾನ ಬರ್ತದೆ, ಉಂಟಾಗ್ತದೆ. ದೇವರಲ್ಲಿ ಭಕ್ತಿ ಹೆಚ್ಚಾದಂತೆ ವೈರಾಗ್ಯ ಬರ್ತದೆ. ಕೆಟ್ಟ ಮಾತು ಹೇಳ್ತೇನೆ ಅಂತ ತಿಳಿಬೇಡಿ. ಒಬ್ಬ ಗೃಹಸ್ಥ ನನಗೆ ಈ ಮಾತನ್ನು ನಾನು ಹೇಳ್ತಾ ಇರುವಾಗ ನನ್ನ ಉಪನ್ಯಾಸವಾದ ಮೇಲೆ ಅವನು ಹೇಳಿದ, ಬಹಳ ಕೆಟ್ಟವಾದ ಮಾತು, ಆದರೆ ಕೇವಲ ಅದರ ತತ್ವವನ್ನು ಮಾತ್ರ ತಿಳಿಬೇಕು. ಎಷ್ಟು ಪ್ರಾಕ್ಟಿಕಲ್ ಅಂತ ಅನ್ನೋದಕ್ಕೆ ಹೇಳುವುದಕ್ಕೂ ಸಂಕೋಚವಾಗ್ತದೆ. ಬೇರೆ ಹೆಣ್ಣಿನಲ್ಲಿ ಭಕ್ತಿ ಬಂದಾಗ ತನ್ನ ಹೆಂಡತಿಯಲ್ಲಿ ವೈರಾಗ್ಯ ಬಂದದ್ದು ಕಂಡಿದೆ ಆಚಾರ್ಯರೇ ಅಂತಂತ. ಇಷ್ಟು ಸತ್ಯವಿರುವಾಗ ದೇವರಲ್ಲಿ ಭಕ್ತಿ ಬಂದಾಗ ವಿಷಯದಲ್ಲಿ ವೈರಾಗ್ಯ ಬರೋದು ಏನು ಆಶ್ಚರ್ಯ ಅಂತ. ಆದ್ದರಿಂದ ದೇವರಲ್ಲಿಯ ಭಕ್ತಿ, ಭಗವಂತನಲ್ಲಿ ಭಕ್ತಿ ಎನ್ನುವುದು ವೈರಾಗ್ಯವನ್ನು ತಂದುಕೊಡ್ತದೆ ವಿಷಯದಲ್ಲಿ, ಹಾಗೂ ಭಗವಂತನ ಜ್ಞಾನವನ್ನು ತಂದುಕೊಡ್ತದೆ. ಯಾಕೆ ಅಂದರೆ ನಾವು ಮಾಡುವ ಎಲ್ಲ ಧರ್ಮಗಳು ಕೂಡ, ಎಲ್ಲ ಭಕ್ತಿಯೂ ಕೂಡ ಧರ್ಮದಿಂದ ಭಕ್ತಿ, ಭಗವಂತನ ಪ್ರೀತಿ. ಆ ಭಗವಂತ ಪ್ರೀತಿಯನ್ನು ಭಗವಂತ ಮೆಚ್ಚಿದ ಅಂತಂದರೆ ನಮಗಾಗುವುದೇನು ಲಾಭ ಅಂತಂದರೆ ನಮ್ಮ ದೇವರು ನಮಗೆ ಜ್ಞಾನವನ್ನು ಕರುಣಿಸ್ತಾರೆ. ಭಕ್ತಿಯಿಂದಲೇ ಜ್ಞಾನ ಬರೋದು, ಇನ್ಯಾವುದರಿಂದ ಜ್ಞಾನ ಬರೋದಿಲ್ಲ. ಯಾಕೆಂದರೆ ಜ್ಞಾನವನ್ನು ಕೊಡುವವನು ಯಾರು? ದೇವರು. ಮೊನಾಪಲಿ ದೇವರ ಕೈಯಲ್ಲಿ ಮಾತ್ರ, ಇನ್ಯಾರ ಕೈಯಲ್ಲೂ ಇಲ್ಲ. ಅಂಥ ಜ್ಞಾನ ಪ್ರದಾನವನ್ನು ಮಾಡಬೇಕಾದ್ರೆ ಅವನು ಯಾರನ್ನು ಪ್ರೀತಿಸ್ತಾನೋ ಅವರ ಮೇಲೆ ಜ್ಞಾನವನ್ನು ಕರುಣಿಸ್ತಾನೆ. ಯಾರನ್ನು ಪ್ರೀತಿಸುವುದಿಲ್ಲ ಅವರಿಗೆ ಜ್ಞಾನವನ್ನು ಕೊಡುವುದಿಲ್ಲ ಪರಮಾತ್ಮ. ಹಾಗಾಗಿ ಜ್ಞಾನವನ್ನು ಕೊಡುವುದು ಯಾರಿಗೆ? ಭಕ್ತರಿಗೆ, ತನಗೆ ಬೇಕಾದವರಿಗೆ. ತನಗೆ ಬೇಕಾದವರು ಅಂತಂದರೆ ಯಾರು? ಭಕ್ತರೇ. ಆದ್ದರಿಂದ ಭಕ್ತಿಯೇ ಜ್ಞಾನಕ್ಕೆ ಸಾಧನವೇ ಹೊರತು ಭಕ್ತಿ ಇಲ್ಲದೆ ಜ್ಞಾನವಿಲ್ಲ. ಆ ಜ್ಞಾನವೆನ್ನುವುದು ಇದು ಬೋರ್ಡಿಂಗ್ ಪಾಸ್ ಇದ್ದ ಹಾಗೆ, ಟಿಕೆಟ್. ಅದು ಮೋಕ್ಷಕ್ಕೆ ನಿನಗೆ ಸಾಧನ. ಅದು ಮುಗಿದೋಯ್ತು. ಜ್ಞಾನ ಬಂತು, ಅಪರೋಕ್ಷ ಜ್ಞಾನ, ಮೋಕ್ಷವಾಯಿತು ನಿನಗೆ ಅಂತ ಅರ್ಥ. ಹಾಗಾಗಿ ಅಂಥ ಅಪರೂಪದ ಆ ಮೋಕ್ಷ ಸಾಧನವನ್ನು ನಿನ್ನ ಕೈಗೆ ಒಪ್ಪಿಸಬೇಕಾದರೆ ಪರಮಾತ್ಮ ತನಗೆ ಪ್ರೀತ್ಯಾಸ್ಪದರಾದವರಿಗೆ ಮಾತ್ರ ಅದನ್ನು ಕೊಡ್ತಾನೆ. ನೀನು ಅವನಿಗೆ ಪ್ರೀತ್ಯಾಸ್ಪದನಾಗಬೇಕಾದರೆ ಅವನನ್ನು ಭಕ್ತಿಸು, ಅವನಲ್ಲಿ ಭಕ್ತಿಯನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಧರ್ಮಸ್ವನುಷ್ಠಿತ ಪುಂಸಾಂ. ಅದಕ್ಕಾಗಿ ಹೇಳುವಂತಹ ಮಾತು ವೇದದಲ್ಲಿ ಶ್ರೀಮದಾಚಾರ್ಯರು ಇದಕ್ಕೆ ಒಂದು ಕೂದಲು ಎಳೆ ಹೊರತಾಗಿ ಹೇಳುವುದಿಲ್ಲ, ಬಹಳ ಸುಂದರವಾಗಿ ಹೇಳ್ತಾರೆ. ಪೂರ್ವಭಾವಿ ಶುಭಾನಂತು ಜ್ಞಾನೇನೈವ ಕೃತಾರ್ಥತ. ಏನೇ ಮಾಡಿ, ಗಂಗಾ ಸ್ನಾನವನ್ನು ಮಾಡಿ, ನಮಸ್ಕಾರ ಮಾಡಿ, ತುಳಸಿ ತಂದಿಡಿ, ರಂಗವಲ್ಲಿ ಹಾಕಿ, ಕಸ ಗುಡಿಸಿ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ನಮಸ್ಕಾರ ಅಂತನ್ನಿ. ಯಾರೋ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ, ನಮಸ್ಕಾರ ಅಂತನ್ನಿ ದೂರಿಂದ. ಇಷ್ಟು ಮಾಡಿದರೂ ನಿಷ್ಕಾಮವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಕ್ಷಾದ್ವಾ ಪರಂಪರೆಯಾದ ಸಾಧನವಾಗಲೇಬೇಕದು. ಹಾಗೇ ಇದೆ, ಅಂಥದೇ ಆ ಎಲ್ಲ ಸಾಧನಗಳು, ಕರ್ಮಗಳು ಎಂಬುದಾಗಿ ಹೇಳ್ತಾರೆ.
ಆದ್ದರಿಂದ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿರತಿಂ ಶ್ರಮ ಏವ ಹಿ ಕೇವಲಂ. ಕೇವಲ ಶ್ರಮ, ವ್ಯರ್ಥ ಶ್ರಮ. ಭಗವಂತನಲ್ಲಿ ಭಕ್ತಿಯನ್ನು ಬರದೇ ಇದ್ದಂಥ, ತಂದುಕೊಡದೇ ಇದ್ದಂತಹ ಎಷ್ಟು ಧರ್ಮ ಮಾಡಿದರೂ ಕೂಡ ವ್ಯರ್ಥ. ಕೆಲವರು ಮಾಡ್ತಾರೆ ವ್ರತ, ಉಪವಾಸ, ವೈಕಲ್ಯ ಭಯಂಕರವಾಗಿ ಅಸಾಧ್ಯವಾಗಿ ಮಾಡ್ತಾರೆ. ಒಂದಾದ ಮೇಲೆ ಒಂದು. ಆದರೆ ಅವರಿಗೆ ದೇವರಲ್ಲಿ ಭಕ್ತಿ ಬರಲಿ ಅಂತ ನಾವು ಆಸೆಯೂ ಇಲ್ಲ. ಭಕ್ತಿ ಬರದೇ ಇದ್ದರೆ ಚಿಂತೆ ಇಲ್ಲ, ಮುಂದಿನ ಜನ್ಮಕ್ಕೆ ಬಂದಿತ್ತು. ಆದರೆ ಭಕ್ತಿ ಬರಲಿ ಅಂತ ನಾವು ಆಸೆಯೂ ಇಲ್ಲ. ಆ ಆಸೆಯಿಂದ ಮಾಡಿದ ಧರ್ಮವೇ ಭಕ್ತಿಯನ್ನು ತಂದು ಕೊಟ್ಟಿತ್ತು. ಭಕ್ತಿ ಇಲ್ಲದೇ ಇದ್ದರೆ ಭಕ್ತಿ ಬರುವುದಿಲ್ಲ. ದೇವರಿಗೆ ಬೇಡಿಯೇ ಇಲ್ಲ. ನೀನು ಅಪ್ಲಿಕೇಶನ್ನಲ್ಲೇ ಇಲ್ಲ ನೋಡು. ಕೋರ್ಟಿನಲ್ಲಿ ಪ್ರೇಯರಲ್ಲಿ ಬೇಕಾಗತ್ತೆ ಅದು. ಇಷ್ಟಿಷ್ಟು ಹೀಗೆ ಬೇಕು, 1 2 3 4 7 16 20 ನಿನ್ನ ಪ್ರೇಯರ್ಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ಅವರು ನಿನಗೆ ವರ್ಡಿಕ್ಟ್ ಕೊಡ್ತಾರೆ, ಜಜ್ಮೆಂಟ್ ಬರ್ತದೆ. ಇಲ್ಲದೇ ಬರುವುದಿಲ್ಲ. ಇಫ್ ಇಟ್ ಇಸ್ ನಾಟ್ ಇನ್ ಪ್ರೇಯರ್ ಕೊಡೋದಿಲ್ಲ, ಸ್ಯಾಂಕ್ಷನ್ ಮಾಡುವುದಿಲ್ಲ. ಹಾಗೆ ದೇವರಲ್ಲಿ ನಾವು ಬೇಡಿಯೇ ಇಲ್ಲ ಭಕ್ತಿಯನ್ನು ಬರಬೇಕು ಅಂತ. ಮಾತರ್ಮೇ ಮಾತರಿಶ್ವನ್ ಪಿತರದಲು ಗುರು ಭ್ರಾತರಿಷ್ಠ. ಮಾತರಿಶ್ವನ್ ಅಂತ ಹೇಳಿ ಭಕ್ತಿಯನ್ನು ಕೊಡು ಅಂತ ಕರಿತಾ ಇರುವಾಗ ಇನ್ನೊಬ್ಬರನ್ನು ಕರಿತೇವೆ, ಮಾತಾಡ್ತೇವೆ, ಅಲ್ಲಿ ಹೋಗಬೇಡ, ಕೂಡಬೇಡ ಅಂದರೆ ನಮಗೆ ನಿರ್ಮಲಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ದೇವರಲ್ಲಿ ಭಕ್ತಿಯನ್ನು ಬೇಡುವ ಸ್ತೋತ್ರ ಅದು, ಮಂತ್ರ ಅದು, ವಾಕ್ಯ, ವಾಯುಸ್ತುತಿ. ಅದನ್ನು ಮಾಡಲು ಇನ್ನೇನೋ ವ್ಯಾಪಾರದಲ್ಲಿ ನಾವು ತೊಡಗಿರ್ತೇವೆ. ಚಿತ್ತ ಭಕ್ತಿಯನ್ನು ಬೇಡುವುದಕ್ಕಿರುವುದಿಲ್ಲ. ಮರಣ ಪ್ರಾಣದ ಪಾಲಕ ಜಗದೀಶ ಅವ ಸುಭಕ್ತಿಂ ಕರುಣಾಪೂರ್ಣ ವರಪ್ರತಿಚರಿತಂ ಜ್ಞಾಪಯಮೇತೆ. ಭಕ್ತಿಯನ್ನು ಬೇಡಬೇಕು, ಭಕ್ತಿಯನ್ನು ಬೇಡಿ ಧರ್ಮವನ್ನು ಮಾಡಬೇಕು. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಂ. ಬಹಳ ಸುಂದರವಾದ ಅರ್ಥ. ವಿಶ್ವಕ್ಸೇನ ಅಂತ ನಮ್ಮ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವಿದೆ. ವಿಶ್ವಕ್ಕಂದರೆ ಎಲ್ಲ ಕಡೆಗೆ ಭಗವಂತನ ಸೈನ್ಯ ತುಂಬಿದೆ. ಎಲ್ಲ ಕಡೆಗೆ ಭಗವಂತನ ಸೈನ್ಯ ತುಂಬಿದೆ. ಇನ್ಯಾರಿಲ್ಲದೆ ಇದ್ದರೂ ಕೂಡ ಪರಮಾತ್ಮನ ಸೈನ್ಯವಿದೆ. ಪರಮಾತ್ಮನ ಸೈನ್ಯ ಏನದು? ಬ್ರಹ್ಮಾದಿ ದೇವತೆಗಳು, ಎಲ್ಲ ದೇವತೆಗಳು, ಎಲ್ಲ ತತ್ವಾಭಿಮಾನಿಗಳು ಹಾಗೂ ಇನ್ನಿತರರು, ಅವರೆಲ್ಲರೂ ಕೂಡ ಭಗವಂತನ ಸೈನ್ಯ. ಆ ಭಗವಂತನ ಸೈನ್ಯ ಸರ್ವತ್ರ ವ್ಯಾಪ್ತವಾಗಿದೆ, ಹರಡಿದೆ. ಹಾಗಾಗಿ ಎಲ್ಲ ಕಡೆಗೆ ಭಗವಂತನ ಸೈನ್ಯ ತುಂಬಿದೆ. ಆದ್ದರಿಂದ ಅಂಥ ಪರಮಾತ್ಮನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೋ ಆ ಭಕ್ತಿಯನ್ನು ಹುಟ್ಟಿಸುವ ಧರ್ಮ ಮಾಡಿದರೆ ಅದು ಸಾರ್ಥಕ. ಅದಿಲ್ಲದೆ ಧರ್ಮವನ್ನು ಮಾಡಿದರೆ ವ್ಯರ್ಥ. ಅದಕ್ಕೆ ಹೇಳ್ತಾರೆ, ಅಲ್ಲ ಧರ್ಮದಿಂದ ಭಕ್ತಿ ಬರಬೇಕು ಅಂತಂತೀರಲ್ಲ, ಧರ್ಮದಿಂದ ಭಕ್ತಿಯಲ್ಲಿ ಧರ್ಮದಿಂದ ಸಂಪತ್ತು ಬರ್ತದೆ, ಒಳ್ಳೆ ಸಂಪತ್ತು ಬರ್ತದೆ. ಎಷ್ಟು ಧರ್ಮವನ್ನು ಮಾಡ್ತೀರೋ ಅಷ್ಟು ಸಂಪತ್ತು ಬರ್ತದೆ ಅಂತ ಕಂಡಿದ್ದೇವೆ. ಮತ್ತು ಇದೇನಿದು ನೀವು ಭಕ್ತಿ ಬರ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾರೆ ಧರ್ಮಸ್ಯ ಅಪವರ್ಗ್ಯಸ್ಯ ನಾರ್ಥೋ ಅರ್ಥಾಯೇ ಕಲ್ಪತೆ. ಅಪವರ್ಗ್ಯಸ್ಯ ಅಪವರ್ಗೈಕ ಪ್ರಯೋಜನ, ಮೋಕ್ಷವನ್ನು ತಂದುಕೊಡುವಂತಹ ಈ ಧರ್ಮ, ಆ ಧರ್ಮವನ್ನು ಮಾಡಿದಾಗ ನಮಗೆ ಹಣ ಸಿಕ್ಕಿತು, ಹಣ ಅದರ ಪ್ರಯೋಜನ, ಧನಪ್ರಾಪ್ತಿ ಆ ಧರ್ಮದ ಪ್ರಯೋಜನ ಎಂಬುದಾಗಿ ಭಾವಿಸಬೇಡಿ. ಅರ್ಥತ್ವಾಯ ನ ಕಲ್ಪತೆ ಅಂತ ಅರ್ಥ. ಅರ್ಥಾಯ ನ ಕಲ್ಪತೆ ಎನ್ನುವುದಕ್ಕೆ ಅರ್ಥತ್ವಾಯ ನ ಕಲ್ಪತೆ ಅಂತ ಅರ್ಥ. ನಾರ್ಥಸ್ಯ ಧರ್ಮೈಕಾಂತಸ್ಯ. ಹಣ, ನಿನ್ನೆ ನಾನು ಹೇಳಿದೆ, ಹಣದ ಲಾಭವೇನು ಅಂದರೆ ಕಾಮ, ಭೋಗ ಎಂದು ನಾವು ತಿಳಿದಿದ್ದೇವೆ. ಹಣದ ಲಾಭವೇನು ಅಂದರೆ ಭೋಗ ಅಂತ ತಿಳಿದಿದ್ದೇವೆ. ಇದು ಪೆದ್ದುತನ, ಮೂರ್ಖತನದ ಪರಮಾವಧಿ. ಹಣವಂದದ್ದು ಮಾಡುವುದೇನು ಅಂದರೆ ಧರ್ಮ ಮಾಡುವುದಕ್ಕೆ. ಹಣವಿದ್ದದ್ದು ಧರ್ಮ ಮಾಡುವುದಕ್ಕೆ, ಹಣವಿದ್ದದ್ದು ಬ್ರಾಹ್ಮಣರಿಗೆ ಕೊಡುವುದಕ್ಕೆ, ಹಣವಿದ್ದದ್ದು ವಿಶೇಷವಾಗಿ ಜ್ಞಾನಿಗಳಿಗೆ ಕೊಡುವುದಕ್ಕೆ. ಜ್ಞಾನಿಗಳಿಗೆ ಕೊಟ್ಟೇನಾಗತ್ತೆ ಅಂದರೆ ಜ್ಞಾನಿಗಳು ತತ್ವೋಪದೇಶವನ್ನು ಮಾಡ್ತಾರೆ. ಆ ತತ್ವೋಪದೇಶದಿಂದ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧನವಾಗತ್ತೆ. ಆದ್ದರಿಂದ ಹಣವನ್ನು ಗಳಿಸಬೇಕು ಅಂದರೆ ಬಂದದ್ದನ್ನು ಅನುಮೋದಿಸಬೇಕು. ಆದ್ದರಿಂದ ಹಣದ ಉಪಯೋಗ ಒಂದೇ ಒಂದು ಶ್ರೀಮದಾಚಾರ್ಯರ ಭಾಗವತದ ಮಹಾಭಾರತದ ದೃಷ್ಟಿಯಲ್ಲಿ. ಆದ್ದರಿಂದ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಕಾಮ, ಇಂದ್ರಿಯ ಭೋಗ, ವಿಷಯ ಭೋಗ ಇದು ಸರ್ವಥಾ ಪ್ರಯೋಜನವೆಂದು ತಿಳಿಯಬೇಡಿ. ಕಾಮಸ್ಯ ಇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ. ಎಷ್ಟು ನಾವು ಭೋಗವನ್ನು ಮಾಡಬೇಕೋ ಅಷ್ಟೇ ಭೋಗವನ್ನು ಮಾಡಬೇಕು. ದೇಹಕ್ಕೆ ಬೇಕಾಗುವಂತಹ ಎಷ್ಟು ಅವಶ್ಯಕತೆ ಇದೆ, ದೇಹದ ಭರಣಕ್ಕೆ ಎಷ್ಟು ಅವಶ್ಯಕವಾಗಿದೆ ಅಷ್ಟೇ ಆಹಾರವನ್ನು ತಿನ್ನು. ಹೆಚ್ಚಿಗೆ ಯಾಕೆ ತಿಂತಿ ನೀನು? ಅಷ್ಟೇ ಭೋಗವನ್ನು ಮಾಡು, ಹೆಚ್ಚಿಗೆ ಭೋಗ ಮಾಡಬೇಡ. ಅಷ್ಟು ಭೋಗ ಮಾಡಿ ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡು ಅಂತಂತಾರೆ. ಬಹಳ ಸುಂದರವಾದ ಮಾತು. ಯಾವತ ಹರ್ಯರ್ಪಿತ ವಿಷಯ ಭೋಗ ರೂಪ ಕಾಮೇನ. ದೇವರಿಗೆ ನೈವೇದ್ಯವನ್ನು ಮಾಡದೆ ಊಟ ಮಾಡಲಿಕ್ಕೇ ಇಲ್ಲ. ಗಂಗಾ ನದಿಯ ಸನ್ನಿಧಾನಕ್ಕೆ ಬಂದಿದ್ದೀರಿ. ಇಲ್ಲಿ ಒಂದು ಸಂಕಲ್ಪವನ್ನು ಮಾಡಿ, ಗಂಗಾದೇವಿ ಅದನ್ನು ಪಾರುಗಾಣಿಸ್ತಾಳೆ, ಪರಿಪೂರ್ಣ ಮಾಡ್ತಾಳೆ. ಇನ್ನು ಮೇಲೆ ಮನೆಯಲ್ಲಿ ನೈವೇದ್ಯ ಮಾಡದೆ ಊಟ ಮಾಡಲಿಕ್ಕಿಲ್ಲ.
ಒಂದು ಸುದರ್ಶನ, ಏನಿಲ್ಲದೆ ಇದ್ದರೆ ಒಂದು ಸುದರ್ಶನ, ಏನೂ ಇಲ್ಲದೆ ಇದ್ದರೆ ಕೃಷ್ಣ, ನಡುಗಾಲು ಕೃಷ್ಣ. ಆ ಕೃಷ್ಣನ ತಲೆ ಮೇಲೆ ಒಂದು ಹನಿ ನೀರು ಹಾಕಿ ಶಂಖವನ್ನು ತೆಗೆದುಕೊಂಡು, ಪುರುಷರು, ಸ್ತ್ರೀಯರಾಗಿದ್ದರೆ ಕೇವಲ ಕೃಷ್ಣನ ತೆಗೆದುಕೊಂಡು ಉದ್ಧರಣೆಯಿಂದ ನೀರು ಹಾಕಿ ಅದನ್ನು ತೀರ್ಥ ಮಾಡಿಕೊಂಡು ತೀರ್ಥವನ್ನು ತೆಗೆದುಕೊಳ್ಳಿ. ಆ ಕೃಷ್ಣನಿಗೇನೆ ಆ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ, ಅವನಿಗೆ ನೈವೇದ್ಯ ಮಾಡ್ತೇವೆ ಅಂತ ತಿಳಿದು ನೈವೇದ್ಯವನ್ನು ಮಾಡಿ ಊಟ ಮಾಡಿ. ನಿಷಿದ್ಧವಾದದ್ದನ್ನು ಅಡುಗೆ ಮಾಡಲೇಬೇಡಿ. ಆ ಮಾಡಿದ ಅಡಿಗೆಯನ್ನು ನೈವೇದ್ಯ ಮಾಡಿ ಊಟ ಮಾಡಿ. ನೈವೇದ್ಯ ಮಾಡದೆ ಊಟ ಮಾಡಲಿಕ್ಕಿಲ್ಲ. ಹಠ ಹಿಡಿದು ನೀರು ಕುಡಿಯುವುದಾದರೆ ದೇವರಿಗೆ ನೈವೇದ್ಯ, ಹಾಲು ಕುಡಿಯುವುದಾದರೆ ದೇವರಿಗೆ ನೈವೇದ್ಯ, ಹಣ್ಣು ಹಂಪಲು ತಿನ್ನುವುದಾದರೆ ದೇವರಿಗೆ ನೈವೇದ್ಯ. ಯಾವುದು ದೇವರ ನೈವೇದ್ಯವೋ ಅದನ್ನೇ ತಿನ್ನುವುದು, ಏನನ್ನು ತಿಂತೇವೋ ಅದು ದೇವರ ನೈವೇದ್ಯ ಆಗಲೇಬೇಕು. ಉಭಯ ವಿಧವಾದ ವ್ಯಾಪ್ತಿಯನ್ನು ಇಟ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಯಾವತ ಹರ್ಯರ್ಪಿತ ವಿಷಯ ಭೋಗ ರೂಪ ಕಾಮೇನ ಜೀವೇತ ವಿಷ್ಣು ವೈಷ್ಣವ ಸೇವಾರ್ಥಂ ತಾವಾನೇವ ಹರ್ಯರ್ಪಿತ ವಿಷಯ ಭೋಗ ರೂಪ ಕಾಮ ಸಂಪಾದ್ಯ. ಅದಕ್ಕೆ ಹೇಳ್ತಾರೆ, ಕಾಮಸ್ಯ ಇಂದ್ರಿಯ ಪ್ರೀತಿ ನ ಲಾಭ ನ ಫಲಂ ತರ್ಹಿ ಕಿಂ ಯಾವತಾ ಹರಿಯಾದಿ ಸೇವಾರ್ಥಂ ಜೀವೇತ ತಾವಾನೇವ ಕಾಮ ವಿಷಯ ಭೋಗ ಸಂಪಾದ್ಯ. ಹಾಗಾದರೆ ಈ ವಿಷಯ ಭೋಗ ರೂಪವಾದ ಕಾಮದ ಫಲವೇನು ಅಂತ ಕೇಳಿದರೆ, ಹರಿಯಾದಿ ಸೇವೋಪಯುಕ್ತಂ ಜೀವನಮೇವ ಮಹಾಫಲಂ. ಪರಮಾತ್ಮನ ಭಕ್ತರ ಸೇವೆ ಮಾಡುವುದಕ್ಕಾಗಿ ಬದುಕು ಅಂತನ್ನುವುದೇನಿದೆ ಅದೇ ಮಹಾಫಲ, ಮತ್ತೊಂದಲ್ಲ. ಜೀವಸ್ಯ ಅತತ್ವ ಜಿಜ್ಞಾಸೋಹೋ, ಇದು ಕಾಮದ ಫಲವನ್ನು ಹೇಳಿದರು. ಧರ್ಮದ ಫಲ ಮೋಕ್ಷ, ಅರ್ಥದ ಫಲ ಧರ್ಮ, ಕಾಮದ ಫಲ ಅದು ಧರ್ಮವೇ, ವಿಷ್ಣು ವೈಷ್ಣವರ ಸೇವೆ ಅಥವಾ ಸೇವೆಗಾಗಿ ಬದುಕುವುದು. ಹೀಗಿದ್ದದ್ದಕ್ಕಾಗಿ ಜೀವಸ್ಯ ಅತತ್ವ ಜಿಜ್ಞಾಸೋಹೋ ನಾರ್ಥೋ ಯಶ್ಚೇಹ ಕರ್ಮಭಿ. ಮನುಷ್ಯ ಕರ್ಮವನ್ನು ಮಾಡ್ತಾನೆ. ಕೆಲವರು ಕೇವಲ ಸ್ತೋತ್ರವನ್ನು ಮಾಡ್ತದೆ, ಭಾಗವತ ಬಹಳ ನಿಂದೆ ಮಾಡ್ತದೆ. ಕರ್ಮವನ್ನು ಮಾಡುವುದು, ಯಜ್ಞಯಾಗಗಳನ್ನು ಮಾಡ್ತಾರೆ, ಬೇಕಾದಷ್ಟು ಅನ್ನದಾನವನ್ನು ಮಾಡ್ತಾರೆ, ಇನ್ನೇನು ಪಾರಾಯಣಗಳನ್ನು ಮಾಡ್ತಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ಗುರುಗಳ ಸೇವೆಯನ್ನು ಮಾಡ್ತಾರೆ, ಎಲ್ಲ ಆಗ್ತದೆ. ಆದರೆ ಜಿಜ್ಞಾಸೆ ಇಲ್ಲ, ತತ್ವ ಜಿಜ್ಞಾಸೆ, ಶ್ರವಣ ಮನನ ನಿಧಿಧ್ಯಾಸನ ಇವು ಇಲ್ಲ. ಏನು ಪ್ರಯೋಜನ? ಈಗ ನೋಡಿ, ಕಟ್ಟಿಗೆ ಇದೆ, ಸಂತೋಷ, ಕಟ್ಟಿಗೆ ಹೊತ್ತುತ್ತದೆ. ಅದಕ್ಕೆ ಕೆರಸಿನ ಹಾಕಿದ್ರಿ ಬಹಳ ಸಂತೋಷ. ಆದರೆ ಕಡ್ಡಿ ಕೊರೆದು ಹಚ್ಚಲೇ ಇಲ್ಲ, ಬೆಂಕಿ ಹೇಗಾಗೋದು, ಅಡಿಗೆ ಹೇಗಾಗೋದು? ಕೊನೆವರೆಗೂ ಕಡ್ಡಿ ಕೊರೆದು ಹಚ್ಚಲಿಲ್ಲ, ಆಗೋದು ಹೇಗೆ ಅಡಿಗೆ? ಬೆಂಕಿ ಬರೋದೇ ಇಲ್ಲ. ಹಾಗಿದೆ ತತ್ವ ಜಿಜ್ಞಾಸೆ, ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನಗಳು ಅತ್ಯಂತ ಅನಿವಾರ್ಯ. ಅದು ಮಾಡಿದರೆ ಎಲ್ಲ ಧರ್ಮ ಮಾಡಿದ್ದು ಸಾರ್ಥಕ, ಇಲ್ಲದೇ ಇದ್ರೆ ಎಲ್ಲ ವ್ಯರ್ಥ. ಶಾಸ್ತ್ರ ಬಹಳ ನಿಷ್ಠುರವಾಗಿ ಹೇಳುತ್ತದೆ. ಅತತ್ವ ಜಿಜ್ಞಾಸೋಹೋ, ತತ್ವದ ಜಿಜ್ಞಾಸೆ ಇಲ್ಲದಿರುವಂತಹ ಜೀವಸ್ಯ, ಮನುಷ್ಯನಿಗೆ ಕರ್ಮಭಿ ಯಹ ಅರ್ಥ ಸಹ ನ ಇಹ. ಕರ್ಮಗಳಿಂದ ಬರಬೇಕಾದ ಏನು ಪ್ರಯೋಜನವೋ ಅದು ಯಾವ ಪ್ರಯೋಜನವೂ ಬರುವುದಿಲ್ಲ. ಕರ್ಮಗಳಿಂದ ಏನು ಪ್ರಯೋಜನ? ಜ್ಞಾನ, ಭಕ್ತಿ. ಆ ಕರ್ಮಗಳಿಂದ, ಧರ್ಮದಿಂದ ಪುಣ್ಯ, ಜ್ಞಾನ, ಭಕ್ತಿ ಬರುವುದಿಲ್ಲ. ಆದ್ದರಿಂದ ಕರ್ಮಭಿ ಯಹ ಜ್ಞಾನರೂಪ ಅರ್ಥ ಇಹ ಪ್ರಕರಣೆ ಉಕ್ತ ಸಹ ಅರ್ಥ ಅತತ್ವ ಜಿಜ್ಞಾಸೋಹೋ ಜೀವಸ್ಯ ನಭವತಿ, ಸರ್ವಥಾ ಬರುವುದಿಲ್ಲ. ಆದ್ದರಿಂದ ಅವಶ್ಯವಾಗಿ ತತ್ವ ಜಿಜ್ಞಾಸೆ. ನಾವು ಹಾಗಾದರೆ ಏನು ಬೇಡಿಕೋಬೇಕು? ದೇವರಿಗೆ ಭಕ್ತಿಯನ್ನು ಬೇಡಿಕೊಳ್ಳುವಂತೆ ಇನ್ನೊಂದು ನಾವು ಬೇಡಬೇಕು. ಧರ್ಮವನ್ನು ಮಾಡಿದ್ದಕ್ಕೆ ಈ ಧರ್ಮದಿಂದ ನನಗೆ ಜ್ಞಾನವನ್ನು ಕೊಡು, ಅರ್ಥಾತ್ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿಸು. ನಮಗೆ ಏನು ಬೇಡಬೇಕು ಅಂತ ಗೊತ್ತಿರುವುದಿಲ್ಲ, ಹಾಗೆ ಅದನ್ನೂ ನಮಗೆ ಶಾಸ್ತ್ರಕಾರರು ಕಲಿಸಿಕೊಡ್ತಾರೆ. ದೇವರಿಗೆ ಬೇಡಬೇಕಾದದ್ದು ಧರ್ಮವನ್ನು ಮಾಡಿದ್ದಕ್ಕೆ ಉತ್ತಮವಾದ ಶ್ರವಣ ಮನನ ನಿಧಿಧ್ಯಾಸನ ಜ್ಞಾನ. ಆ ಜ್ಞಾನವನ್ನು ಗಳಿಸಬೇಕು, ಜ್ಞಾನವನ್ನು ಕೊಡು ನನಗೆ ಅಂತ ಪರಮಾತ್ಮನಿಗೆ ಬೇಡಿಕೊಳ್ಳಬೇಕು. ವದಂತಿ ತತ್ವವಿದಸ್ತತ್ವಂ ಯಜ್ಞಾನ ದ್ವಯಂ. ತತ್ವ ಅಂದರೆ ಯಾವುದು? ಹಾಗಾದರೆ ತತ್ವದ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ, ತತ್ವ ಅಂದರೆ ಯಾವುದು ಅಂತ ಕೇಳಿದರೆ, ಅತೀತಾನಾಗತ ಕಾಲದಲ್ಲಿ, ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಯಾವುದು ಒಂದೇ ರೂಪವಾಗಿರ್ತದೆ, ಎಂದೆಂದಿಗೂ ವಿಕಾರವಾಗುವುದಿಲ್ಲ, ಆ ವಸ್ತುವೇ ತತ್ವ. ಅದು ಯಾವುದದು? ಬ್ರಹ್ಮ. ಯಾಕಂದರೆ ಪ್ರಳಯದಲ್ಲೂ ಒಂದೇ ತರಹ, ಸೃಷ್ಟಿ ಸ್ಥಿತಿಗಳಲ್ಲೂ ಒಂದೇ ತರಹ, ಮೋಕ್ಷಕಾಲದಲ್ಲೂ ಹಾಗೆ, ಎಲ್ಲೂ ವ್ಯತ್ಯಾಸವಾಗುವುದಿಲ್ಲ. ಯಜ್ಞಾನಂ ಅದ್ವಯಂ, ಆ ತತ್ವ ಜ್ಞಾನರೂಪವಾಗಿದೆ. ಅದ್ವಯ ಎರಡಿಲ್ಲ, ಒಂದಿದೆ. ಪ್ರತಿಯೊಂದು ವಸ್ತುವಿಗೂ ಮೂರಿರ್ತದೆ, ಈ ವಸ್ತುವಿಗೆ ಎರಡಿಲ್ಲ, ಒಂದೇ ಇದೆ. ಏನು ಮೂರು ಇರ್ತದೆ ಅಂದರೆ, ಉತ್ತಮ ಇರ್ತದೆ, ಸಮಾನ ಇರ್ತದೆ, ಅಧಮ ಇರ್ತದೆ. ಎಲ್ಲ ವಸ್ತುಗಳಿಗೆ ನನಗೆ ಉತ್ತಮರಾದವರಿದ್ದಾರೆ, ನನಗೆ ಅಧಮರಾದವರಿದ್ದಾರೆ, ನನಗೆ ಸಮಾನರಾದವರಿದ್ದಾರೆ. ಆದರೆ
ಭಗವಂತನಿಗೆ ಮಾತ್ರ ಎರಡಿಲ್ಲ, ಉತ್ತಮ ಇಲ್ಲ, ಸಮಾನವಾದದ್ದಿಲ್ಲ. ಆದ್ದರಿಂದ ಅದ್ವಯ ನ ವಿದ್ಯತೆ ದ್ವಯಂ, ಅಸಮ ಅದಾಧಿಕ. ಅಂತಹ ಪರಮಾತ್ಮ ಆ ಭಗವಂತನಿಗೆ ಸಮಾನರಾದವರಿಲ್ಲ. ನಖೇನ ಅಭಿಕಶ್ಚನ ನಖೇನ ಅತಿಕಶ್ಚನ, ಅವನನ್ನು ಮೀರಿದವರಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಅದ್ವಯ ಅಂತ ಕರೀತಾರೆ. ಅವನ ಹೆಸರು ಬ್ರಹ್ಮ, ಅವನ ಹೆಸರು ಪರಮಾತ್ಮ, ಅವನ ಹೆಸರು ಭಗವಾನ್.